ಹಾಗೆ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ. ಇಲ್ಲಿ ನಮ್ಮ ಅಶ್ವಿನಿ ಅಂಡ್ ಕಾವ್ಯ ಮಧ್ಯೆ ಕಿತ್ತಾಟ ನಡೀತಾ ಇದೆ. ಅಶ್ವಿನಿ ಅವರಿಗೆ ಗೊತ್ತಿಲ್ಲ ಅವ್ರು ಏನು ಅನ್ಕೊಂಡಿದ್ದಾರೆ ಅಂತ. ಯಾವುದೇ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಸ್ವಲ್ಪ ನೈಸ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಆಮೇಲೆ ಕ್ರೆಡಿಟ್ ತಗೊಳ್ಳೋಣ ಅನ್ನೋ ರೀತಿಯಲ್ಲಿ ಅವ್ರದ್ದು ಮೆಂಟಾಲಿಟಿ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಎಲ್ಲ ಸ್ವಲ್ಪ ಮೆತ್ತಗೆ ಮಾತಾಡ್ಸೋಣ, ಆಮೇಲೆ ಕ್ರೆಡಿಟ್ ತಗೊಳ್ಳೋಣ, ನಾನು ಸುಪೀರಿಯರು, ಸೊ ಇವ್ರನ್ನ ಒಂದು ರೀತಿಯಲ್ಲಿ ಚಿಕ್ಕ ಹುಡುಗಿ ಅವ್ರು ನಮ್ಮ ಬುದ್ಧಿ ಹೇಳೋ ರೀತಿಯಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವು ಕೆಲವರು ಎದುರುಗಡೆಗೆ ಅದು ನಡೆಯಲ್ಲ. ಕಾವ್ಯ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಸೊ ಇವ್ರು ಎದುರುಗಡೆಗೆ ಅವೆಲ್ಲ ನಡೆಯಲ್ಲ. ಬಟ್ ಇಲ್ಲಿ ಏನೋ ಪ್ರಯತ್ನ ಪಟ್ಟಿದ್ದಾರೆ ಮತ್ತೊಂದು ಸಾರಿ, ಅಗೇನ್ ಮತ್ತೆ ತಿರ್ಗಾ ಗುಮ್ಮಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರೋಮೋ ಟೈಟಲ್ ನೋಡಿ ತುಂಬ ಚೆನ್ನಾಗಿದ್ದಿಲ್ಲ. ಅಶ್ವಿನಿ ಗೌಡ ಅನ್ನೋದು ಮನೆಯ ವ್ಯಕ್ತಿಯ ಹೆಸರ ಅಥವಾ ಪವರ್ ಕಾರ್ಡ್ ಅಂತ. ಬಿಕಾಸ್ ಪವರ್ ಕಾರ್ಡ್ ಅನ್ನೋವಂಥದ್ದನ್ನ ಯೂಸ್ ಮಾಡ್ತಾರೆ ಇಲ್ಲಿ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇಲ್ಲಿ ಅಶ್ವಿನಿ ಒಂದು ಹೇಳುವಂಥದ್ದು ಸ್ವಲ್ಪ ನಾನು ಹೇಳಿದ್ನಲ್ಲ ಅವಾಗಲೇ ಸ್ಟಾರ್ಟಿಂಗಲ್ಲೇ ನೈಸಾಗಿ ಸ್ಟಾರ್ಟ್ ಮಾಡ್ತಾರೆ. ಒಂದು ರೀತಿಯಲ್ಲಿ ಬೆಣ್ಣೆನಲ್ಲಿ ಕೂದಲು ತೆಗೆದಂಗೆ ಡಿಸ್ಕಷನ್, ನೀನು ರೈಟು ನಾನು ರಾಂಗ್ ಅಂತ ಅಲ್ಲ, ಆದರೆ ಅಟ್ಲೀಸ್ಟ್ ನಾವು ಒಂದು ಮಾತಾಡ್ಲಿಕ್ಕೋಸ್ಕರ ಒಂದು ವೇದಿಕೆ ಸಿಕ್ಕಿತ್ತಲ್ಲ, ಸೊ ಅದು ಆಗ್ಲಿಲ್ವಲ್ಲ ಇವತ್ತು ಅಂತ ಹೇಳ್ತಾರೆ. ನೈಸಾಗಿ ಹೇಳ್ತಾರೆ, ಏನೋ ತಪ್ಪಾಗೋಗಿದೇನೋ ಆ ಕಾವ್ಯ ಕಡೆಯಿಂದ ನಂಗೆ. ಅಲ್ಲಿ ಕಾವ್ಯ ಹೇಳುವಂಥದ್ದು, ಸೊ ನಿಮ್ಮನ್ನೇ ಮೆಸ್ಸೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅಶ್ವಿನಿ ಹೇಳುವಂಥದ್ದು, ನನಗೂ ಏನು ಅವಶ್ಯಕತೆ ಇರಲಿಲ್ಲ ಅಂತ. ಆಮೇಲೆ ಕಾವ್ಯ ಹೇಳ್ತಾರೆ, ಸೊ ನಿಮಗೂ ಈಗೋ ಇತ್ತು ಅದಕ್ಕೆ ಬಂದು ಮಾತಾಡಲಿಲ್ಲ ಅಂತ ಅಂದಾಗ ಅಶ್ವಿನಿ ಹೇಳುವಂಥದ್ದು ರೊಚ್ಚಿಗದ ಹೇಳ್ತಾರೆ. ಅಲ್ಲಿವರೆಗೂ ಶಾಂತ ರೀತಿಯಿಂದನೇ ಮಾತಾಡ್ತಿರ್ತಾರೆ. ಅಶ್ವಿನಿ ಹೇಳುವಂಥದ್ದು, ಬರೀ ಅಶ್ವಿನಿ ಹೆಸರು ಹೇಳ್ಕೊಂಡು ಪವರ್ ಕಾರ್ಡ್ ಯೂಸ್ ಮಾಡ್ಕೊಂತಿದ್ಯಾ ಅಷ್ಟೇ ನೀನು ಅಂತ. ಅಯ್ಯಯ್ಯಪ್ಪ, ಬರೀ ಅಶ್ವಿನಿ ಹೆಸರು ಹೇಳ್ಕೊಂಡು ಪವರ್ ಕಾರ್ಡ್ ಅಂತೆ. ಅಶ್ವಿನಿ ಅಂದರೆ ಪವರ್ ಕಾರ್ಡ್, ಅದಕ್ಕೆ ಸ್ಟಾರ್ಟಿಂಗಲ್ಲಿ ಟೈಟಲ್ ಆ ರೀತಿಯಲ್ಲಿ ಕೊಟ್ಟಿರುವಂಥದ್ದು ಬಿಗ್ ಬಾಸ್ ಟೀಮ್ ಅವರು. ಅದಾದ್ಮೇಲೆ ಹೇಳೋದು ಕಾವ್ಯ ಫುಲ್ ಶಾಕು, ಓಹೋ ಏನು ಪವರ್ ಕಾರ್ಡ್ ಇವುಗಳು ಅನ್ನೋ ರೀತಿಯಲ್ಲಿ. ಇದಾದ್ಮೇಲೆ ಕಾವ್ಯ ಹೇಳುವಂಥದ್ದು, ಸೊ ನಿನ್ನ ಹೆಸರು ತಗೊಂಡು ಬೆಳೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ಅಶ್ವಿನಿ ಅಂಥದ್ದು, ನೀನು ಅನ್ಬೇಡ, ಹಾಗೆ ಸಿಂಗ್ಯುಲರ್ ವರ್ಡಲ್ಲಿ ಮಾತಾಡಬೇಡ ಅಂತ. ನೀನು ರೆಸ್ಪೆಕ್ಟ್ ಕೊಟ್ಟರೆ ನಾನು ಕೊಡ್ತೀನಿ, ಗೆಟ್ ಲಾಸ್ಟ್ ಅಂತ ಅಲ್ಲಿ ನಮ್ಮ ಕಾವ್ಯ ಹೇಳುವಂಥದ್ದು. ಅದಾದಮೇಲೆ ಫುಲ್ ಉರ್ಕೊಂಡಂಥ ಅಶ್ವಿನಿ ಅವರು, ಕಣಕ್ಕಿಳಿ ನೋಡೋಣ, ಆಟದಲ್ಲಿ ತೋರಿಸು ಯೋಗ್ಯತೆ ಇಲ್ಲ, ಮಾತಾಡ್ತೀಯ ನೀನು, ನಾನು ಮಾತಾಡ್ತೀನಿ ಅಂತ ಕಾವ್ಯ ಹೇಳುವಂಥದ್ದು. ನೀನು ಯಾವಳೆ ಮಾತಾಡೋಕ್ಕೆ ಅಂತ ಈ ಕಡೆ ಅಶ್ವಿನಿ ಹೇಳುವಂಥದ್ದು. ನಾನು ಮೊದಲೇ ಹೇಳಿದ್ನಲ್ವಾ, ಇದು ಏನೇ ಡಿಸ್ಕಷನ್ನು ಅಥವಾ ಏನೇ ಬಂದಾಗ ನೈಸಾಗಿ ಕ್ರೆಡಿಟ್ ತೊಗೊಳ್ಳಿಕ್ಕೆ ನಮ್ಮ ಅಶ್ವಿನಿ ಗೌಡ ಅವ್ರು ಹೋಗ್ತಾರೆ. ಸೊ ಅಲ್ಲಿ ಬೇರೆಯವರಾಗಿದ್ದರೆ, ರಾಶಿ ಆದರೂ ಆಗಿರ್ಬೋದು, ರಿಷಾ, ಬೇರೆ ಯಾರು, ಸ್ಪಂದನ್ ಇನ್ಕ್ಲೂಡಿಂಗ್ ಕೆಲವರಾದರೆ, ಇನ್ಕ್ಲೂಡಿಂಗ್ ಧನುಷ್ ಇವರೆಲ್ಲ ಕೂಡ ಮ್ಯಾನಿಪ್ಯುಲೇಟ್ ಆಗಿದ್ದಾರೆ. ಬಟ್ ಅಲ್ಲಿ ಆ ಅಶ್ವಿನಿ ಗೌಡಗೆ ಮ್ಯಾನಿಪ್ಯುಲೇಟ್ ಆಗದೆ ಇರೋರು ಅಂದರೆ ಕೆಲವು ಜನರಲ್ಲಿ, ಒಂದು ರಕ್ಷಿತಾ, ಇನ್ನೊಂದು ಗಿಲ್ಲಿ, ಇನ್ನೊಂದು ಕಾವ್ಯ. ಸೊ ಈ ಒಂದು ಟೈಮಲ್ಲಿ ಮ್ಯಾನಿಪ್ಯುಲೇಟ್ ಮಾಡಿ ಆಗಲಿಲ್ಲ ಕಾವ್ಯಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಡಿಸ್ಕಷನ್ ಅಂತ ಏನೋ ಮೇ ಬಿ ಒಂದು ಚಟುವಟಿಕೆ ಕೊಟ್ಟಿರೋಂತ ಅನ್ಸುತ್ತೆ ಬಿಗ್ ಬಾಸ್ ಅವರು. ಸೊ ಯಾರ ಹತ್ರ ಆದರೂ ಏನಾದರೂ ಡಿಸ್ಕಷನ್ ಮಾಡಿ ಮಾತಾಡ್ಕೋಬೇಕು ಅನ್ನೋದಿದ್ರೆ ಮಾತಾಡ್ಕೊಳ್ಳಿ ಅಂತ. ಸೊ ಅಲ್ಲಿ ಕಾವ್ಯ ಆ್ಯಂಡ್ ಅಶ್ವಿನಿ ಇಬ್ಬರು ಕೂಡ ಡಿಸ್ಕಷನ್ ಮಾಡಿಲ್ಲ ಅಂತ ಅನ್ಸುತ್ತೆ. ಆ ಒಂದು ಏನು ವೇದಿಕೆ ಕೊಟ್ಟಿದ್ರು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ. ಸೊ ಅದನ್ನು ಒಂದು ರೀತಿಯಲ್ಲಿ ಮತ್ತೆ ಅಗೇನ್ ಕ್ರೆಡಿಟ್ ತೊಗೊಳ್ಳಿಕ್ಕೆ ಬಂದಂಥ ಅಶ್ವಿನಿ ಗೌಡಗೆ ಕಾವ್ಯ ಅವರು ಗುಮ್ ಕಳಿಸಿದ್ದಾರೆ. ಸ್ಟಾರ್ಟಿಂಗಲ್ಲಿ ಡಿಸ್ಕಷನ್ ಅಂದರೆ ನೀನು ರೈಟು ನಾನು ರಾಂಗ್ ಅಂತಲ್ಲ, ಬಟ್ ಅಟ್ಲೀಸ್ಟ್ ಒಂದು ವೇದಿಕೆ ಕೊಟ್ಟಿದ್ರು, ಸೊ ಅದನ್ನು ಯೂಸ್ ಮಾಡ್ಕೊಂಡಿಲ್ವನ ಅನ್ನೋವಂಥದ್ದು ಬೇಜಾರನ್ನ ಅಲ್ಲಿ ಅಶ್ವಿನಿ ಅವರು ಕಾವ್ಯ ಮುಂದೆ ವ್ಯಕ್ತಪಡಿಸ್ತಿದ್ದಾರೆ. ಅಂದರೆ ಇದು ಒಂದು ರೀತಿಯಲ್ಲಿ ಕಾವ್ಯದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸೋಕೆ ಟ್ರೈ ಮಾಡ್ತಿದ್ದಾರೆ. ಬಿಕಾಸ್ ಇವ್ರಿಗೂ ಕೂಡ ಅವಕಾಶ ಇತ್ತು, ಇವರು ಕೂಡ ಮುಂದೆ ಹೋಗಿ ಮಾತಾಡ್ಬೋದಾಗಿತ್ತು. ಆ್ಯಂಡ್ ಕಾವ್ಯಗೆ ನಿಮ್ಮ ಮೆಚ್ಚಕ್ಕೆ ನನಗೇನು ಅವಶ್ಯಕತೆ ಇಲ್ಲ ಅಂತ ಕ್ಲಿಯರಾಗಿ ಹೇಳ್ತಿದ್ದೆ. ಆಮೇಲೆ ಅಲ್ಲಿ ಸೊ ನನಗೂ ಏನು ನಿಮ್ಮ ಅವಶ್ಯಕತೆ ಇಲ್ಲ, ಹಾಗಿದ್ಮೇಲೆ ಬಂದು ಮಾತಾಡಿಸೋವಂಥ ಅವಶ್ಯಕತೆ ಏನಿತ್ತು? ಅವಶ್ಯಕತೆ ಇಲ್ಲ ಅಂದರೆ ಅವಶ್ಯಕತೆ ಇರಲಿಲ್ಲ, ಬಿಟ್ಬಿಡ್ಬೇಕಾಗಿತ್ತು. ಅಥವಾ ಮಾತಾಡಿಸ್ಬೇಕು ಅಂತಿದ್ರೆ ಮುಂಚೆನೇ ಹೋಗಿ ಮಾತಾಡಿಸ್ಬೋದಾಗಿತ್ತು. ಓಕೆ, ನಾನು ಅವರು ಅನ್ನೋದು ಏನಿದೆ ಅಲ್ಲಿ, ಅವಳೇ ಬಂದು ಮಾತಾಡ್ಸಲಿ ಅನ್ನೋಂಥದ್ದು ಈಗೋ ಏನಕ್ಕೆ? ಅಲ್ಲಿ ಕ್ಲಿಯರಾಗಿ ಕಾವ್ಯ ಹೇಳ್ತಾರೆ, ನಿಮಗೂ ಈಗೋ ಇತ್ತು ಅದಕ್ಕೆ ಬಂದು ಮಾತಾಡಲಿಲ್ಲ ಅಂತ. ಸೊ ಅಶ್ವಿನಿ ಹೇಳುವಂಥದ್ದು, ಸೊ ಬರೀ ಅಶ್ವಿನಿ ಹೆಸರೇ ಹೇಳ್ಕೊಂಡು ಪವರ್ ಕಾರ್ಡ್ ಯೂಸ್ ಮಾಡ್ತಿದ್ಯಾ, ಹೆಂಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಅವ್ರಿಗೆ ಅದು ಹೆಂಗೆ ಪವರ್ ಕಾರ್ಡ್ ಅನ್ಕೊಂತಾರೆ ಅಂತಲೇ ಅರ್ಥ ಆಗೋದಿಲ್ಲ ನನಗೆ. ಆಮೇಲೆ ಸರಿಯಾಗಿ ಕಾವ್ಯ ಫುಲ್ ನಗಾಡ್ತಾ ಇದ್ದು, ಬಿಕಾಸ್ ಏನು ಪವರ್ ಕಾರ್ಡ್ ಇದು ಅನ್ನೋ ರೀತಿಯಲ್ಲಿ, ಅಂದರೆ ಅವಳೇನೆ ಅಶ್ವಿನಿ ಗೌಡ ಅವರು ಪವರ್ ಕಾರ್ಡ್ ಅನ್ನೋ ರೀತಿಯಲ್ಲಿ ಅವರೇ ಅನ್ಕೊಂಡ್ಬಿಟ್ಟವ್ರೆ. ಅದಾದಮೇಲೆ ಕಾವ್ಯ ಹೇಳುತ್ತದೆ, ನಿನ್ನ ಹೆಸರು ತಗೊಂಡು ಬೆಳೆಯೋ ಅವಶ್ಯಕತೆ ನನಗಿಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ನನ್ನ ಪ್ರಕಾರ ಇಲ್ಲಿವರೆಗೂ ಕೂಡ ಕಾವ್ಯ ಆದರೂ ಆಗಿರ್ಬೋದು, ಗಿಲ್ಲಿ ಆದರೂ ಆಗಿರ್ಬೋದು, ಅಶ್ವಿನಿ ಹೆಸರು ಬೇರೆ ಯಾರ ಹೆಸರು ಇಟ್ಕೊಂಡು ಆಡಿಲ್ಲ. ಅಲ್ಲಿ ಇವರೇ ಹೋಗಿ ಅವ್ರ ಎದುರುಗಡೆ ತಗಲಾಕೊಂತಿದ್ದಾರೆ. ಕೆಲವು ಟೈಮಲ್ಲಿ ಗಿಫ್ಟ್ ಕಾರ್ಡು ಅಂತಾರೆ, ಇನ್ನು ಕೆಲವು ಕಡೆ ಏನೇನೋ ಹೇಳ್ತಾರೆ. ಓಕೆ, ಸೊ ಇವರೇ ಹೋಗಿ ಅವ್ರ ಎದುರುಗಡೆ ತಗಲಾಕೊಂಡು ಉಗಿಸ್ಕೊಂಡಿರುವಂಥದ್ದು. ಏನೋ ಟ್ರೈ ಮಾಡ್ಲಿಕ್ಕೆ ಹೋಗ್ತಾರೆ, ಅಗೇನ್ ಉಗಿಸ್ಕೊಂಡು ಬರ್ತಾರೆ. ಇವತ್ತು ಆಗಿರೋದು ಅದು, ಈ ಪ್ರೋಮೋದಲ್ಲಿ ಹಾಗೆ ಆಗಿರುವಂಥದ್ದು. ಆ್ಯಂಡ್ ಇದಾದ್ಮೇಲೆ ಇನ್ನೂ ಒಂದು ಹೇಳ್ತಾರೆ, ಆ ಸಿಂಗುಲರ್ ವರ್ಲ್ಡಲ್ಲಿ ಮಾತಾಡಬೇಡ, ಏಕವಚನದಲ್ಲಿ ಮಾತಾಡಬೇಡ ಅಂತಾರೆ. ಇವರೇ ಬೇರೆಯವ್ರಿಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಥೂ ಅಂತಾರೆ, ಏ ಅಪ್ಪ ಅಂತಾರೆ, ಈ ಅಪ್ಪ ಅಂತಾರೆ. ಗಿಲ್ಲಿಗೂ ಮಾತಾಡಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಮಾತಾಡ್ತಾರೆ. ಬಟ್ ಅವ್ರಿಗೆ ಯಾರಾದರೂ ಅಂದಾಗ ಏನು ದೊಡ್ಡ ಸಾಚಗಳ ಥರ ಆಡ್ತಾರಪ್ಪ, ಅದೇನು ಅಂತಲೇ ಅರ್ಥ ಆಗಲ್ಲ. ಅದು ಹೆಂಗೆ ಇವ್ರದ್ದು ಮೈಂಡ್ ಅವಾಗವಾಗ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ. ನೀನು ಅನ್ಬೇಡ ಅನ್ನೋ ರೀತಿಯಲ್ಲಿ ಕಾವ್ಯ ಕ್ಲಿಯರಾಗಿ ಹೇಳ್ತಾರೆ, ನೀ ರೆಸ್ಪೆಕ್ಟ್ ಕೊಟ್ಟರೆ ನಾನು ಕೊಡ್ತೀನಿ ಅಂತ. ಗೆಟ್ ಲಾಸ್ಟ್ ಅಂತ ಬೇರೆ ಉಗಿಸ್ಕೊಂಡು ಓದ್ಲು. ಓಕೆ, ಅದಾದಮೇಲೆ ಅಶ್ವಿನಿ ಹೇಳುವಂಥದ್ದು, ಕಣಕ್ಕಿಳಿ ನೋಡೋಣ, ಆಟದಲ್ಲಿ ತೋರಿಸೋ ಯೋಗ್ಯತೆ ಎಲ್ಲ ಮಾತಾಡ್ತೀಯಾ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಕಾವ್ಯ ಅಂತ ಬಂದಾಗ, ಆಟ ಅಂತ ಬಂದಾಗ ಇಲ್ಲಿವರೆಗೂ ಕೂಡ ಮ್ಯಾಕ್ಸಿಮಮ್ ಆಗಿರುವಂಥವು ಫಿಸಿಕಲ್ ಟಾಸ್ಕೇ ಬಂದಿದ್ದಾವೆ.
ಫಿಸಿಕಲ್ ಟಾಸ್ಕ್ ಬಿಟ್ಟು ಬೇರೆಯವ್ರು ಕೊಟ್ಟರೆ ಗೊತ್ತಾಗುತ್ತೆ ಯಾರು ಏನು ಎತ್ತ ಅಂತ ಹೇಳ್ಕೊಂಡು. ಓಕೆ, ಸುಮ್ಮನೆ ಫಿಸಿಕಲ್ ಟಾಸ್ಕಲ್ಲಿ ಸ್ಟ್ರಾಂಗ್ ಇರೋರು ಗೆಲ್ತಾರೆ, ವೀಕ್ ಇರೋರು ಸೋಲ್ತಾರೆ, ಅದು ಎರಡನೇ ಮಾತೇ ಇಲ್ಲ. ಅದು ಬಿಟ್ಟು ಬೇರೆ ಟಾಸ್ಕ್ಗಳು ಕೂಡ ಕೊಡಬೇಕು, ಕೊಟ್ಟಾಗಲೇ ಗೊತ್ತಾಗುತ್ತೆ ಯಾರ ಕೆಪಾಸಿಟಿ ಏನು ಅನ್ನೋದು. ಆಮೇಲೆ ಇಲ್ಲಿ ಟಾಸ್ಕೇನೇ ಏನು ಇದು ಅಲ್ಲ, ಮೇನ್ ಅಲ್ಲ. ಸೊ ಟಾಸ್ಕು ಕೂಡ ಒಂದು ಭಾಗ ಬಿಗ್ ಬಾಸ್ದು. ಓಕೆ, ಟಾಸ್ಕ್ ಬಿಟ್ಟು ಕೂಡ ಸುಮಾರು ವಿಚಾರದಲ್ಲಿ ಸುಮಾರು ಟೈಮಲ್ಲಿ ಕೂಡ ಒಂದು ವಿಷಯಗಳಿರುತ್ತೆ. ಸೊ ಆ ವಿಷಯಗಳ ಮೇಲೂ ಕೂಡ ಬಿಗ್ ಬಾಸ್ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಓಕೆ, ಸೊ ಬರೀ ಟಾಸ್ಕು ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು ಮನೆಯವರು. ಬಟ್ ಟಾಸ್ಕು ಒಂದು ಮುಖ್ಯ ಭಾಗ ಆಗ್ಬೋದು, ಬಿಕಾಸ್ ಅಲ್ಲಿ ಪ್ರತಿಯೊಂದು ಕ್ಯಾಪ್ಟನ್ ಆಗಬೇಕು ಅಂದರೂ ಕೂಡ ಅಷ್ಟೇ, ಪ್ರತಿಯೊಂದು ಮುಂದೆ ಹೋಗಬೇಕು ಅಂತಂದಾಗ ಬಿಗ್ ಬಾಸಲ್ಲಿ ಟಾಸ್ಕ್ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ಕ್ನ ಅಷ್ಟು ಈಸಿಯಾಗಿ ನೀವು ಅಲ್ಲಗಳೆಯೋಕ್ಕಾಗಲ್ಲ. ಬಟ್ ಅದು ಒಂದೇ ಒಂದು ರೀತಿಯಲ್ಲಿ ಪ್ರಾಮುಖ್ಯತೆ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಓಕೆ, ಸೊ ನಿಮ್ಗೇನು ಅನಿಸುತ್ತೆ ಇವರ ಮಧ್ಯೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ ಜೊತೆಗೆ ಈ ಒಂದು ಜಾಗದಲ್ಲಿ ಅಟ್ಲೀಸ್ಟ್ ಗಿಲ್ಲಿ ಒಳಗಡೆ ಬರಲಿಲ್ಲ, ಬಂದಿದ್ರೆ ಇದಕ್ಕೂ ಇನ್ನೂ ಗ್ರೂಪಿಸಮು ಅದು ಇದು ಬಕೆಟು ಅಂತೆಲ್ಲ ಕೂಡ ಗೂಬೆ ಗುಡಿಸಿರೋರು. ನೀವು ಆಲ್ರೆಡಿ ನಿನ್ನೆ ಎಪಿಸೋಡಲ್ಲಿ ನೋಡಿದ್ದೀರಾ ಏನೇನು ಆಗಿದೆ ಅಂತ ಹೇಳ್ಕೊಂಡು. ಸೊ ಅಲ್ಲಿ ರಿಷಾ ಬಂದ್ಬಿಟ್ಟು ಸುಮ್ಮನೆ ಗಿಲ್ಲಿ ಕಡೆಯಿಂದ ಗುಮ್ಮಿಸ್ಕೊಂಡು ಹೋದ್ದು, ಅವಶ್ಯಕತೆನೇ ಇರಲಿಲ್ಲ. ನಿನ್ನೆ ಎಪಿಸೋಡಲ್ಲಿ ಏನು ಆ ರಿಷಿಕಾ ಅವ್ರು ಬಂದು ಆ ಗಿಲ್ಲಿ ಆ್ಯಂಡ್ ಕಾವ್ಯ ಚಂದ್ರಪ್ರಭಾ ಮಾತಾಡೋ ಟೈಮಲ್ಲಿ ಅವಶ್ಯಕತೆನೇ ಇರಲ್ಲ. ಆಮೇಲೆ ಅವ್ರ ಹೆಸರು ಕೂಡ ತೊಗೊಂಡಿರಲಿಲ್ಲ ಅಲ್ಲಿ. ಏನಕ್ಕೆ ಅಲ್ಲಿ ಯಾರು ನಮ್ಮ ಅವಳು ರಿಷಾ ಬಂದ್ಬಿಟ್ಟು ಗುಮ್ಮಿಸ್ಕೊಂಡ್ಲ ಗೊತ್ತಿಲ್ಲ, ಸುಮ್ಮನೆ ಬಕೆಟ್ ಅನ್ನೋವಂಥದ್ದು. ಈಗ ಅವ್ರು ಬಕೆಟ್ ಬೇರೆ ಹಿಡಿತಾ ಇದಾರಲ್ಲ, ಒಬ್ರಿಗೊಬ್ರು ಬಕೆಟಲ್ಲಿ ಯಾರು ಹಿಡ್ಕೊಂತಿದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋಂಥದ್ದೇನೆ. ಕಾವ್ಯ ಗಿಲ್ಲಿ ಒಂದು ಕಂಫರ್ಟ್ ಝೋನ್ ಇದೆ, ಸ್ಟಾರ್ಟಿಂಗಿಂದ ಜಂಟಿಯಾಗಿದ್ದಾರೆ, ಕತೆ ಆಡುವಂಥದ್ದು ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ಒಬ್ರಿಗೊಬ್ರು ರೇಗಿಸ್ಕೊಂಡು ಹೆಂಗೋ ಮಾಡ್ಕೊತಿದ್ದಾರೆ. ಅದೆಲ್ಲ ಬಿಟ್ಟು ನೀವು ಅದಕ್ಕೆ ಬಕೆಟು ಅದು ಇದು ಅಂತಂದರೆ ಅಲ್ಲಿ ಗಿಲ್ಲಿ ಸರಿಸರಿಯಾಗೆ ಕೊಟ್ಟ. ಹಾಗಾದ್ರೆ ನೀನು 17 ಜನಕ್ಕೂ ಬಕೆಟ್ ಹಿಡಿದಿದೆ ಅಂತ. ಅಲ್ಲಿ ಇನ್ನೊಂದು ರಿಷಾ ಒಂದು ಮಾತು ಹೇಳ್ತಾರೆ, ಎಲ್ಲಪ್ಪ ಮಾತಾಡಿಲ್ಲ ಅಂತಂದರೆ ನಾಮಿನೇಟ್ ಮಾಡ್ತೀರಾ ನೀವು, ಅದಕ್ಕೋಸ್ಕರ ಮಾತಾಡಬೇಕು ಅಂತ. ಸೊ ಅಲ್ಲಿ ಗಿಲ್ಲಿ ಹೇಳೋಂತ ಹಂಗಾದ್ರೆ ನೀನು ನಾಮಿನೇಟ್ ಮಾಡ್ತಾರೆ ಅಂತ ಎಲ್ಲರ ಜೊತೆಗೆ ಮಾತಾಡ್ತಿದ್ದೆ, ಬೇಕು ಅಂತ ಮಾತಾಡ್ತಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಹಂಗಲ್ಲ ಅಂತ ತಿರ್ಗಾ ಮಾತು ಹಿಂಗೆ ಬದಲಾಯಿಸ್ತಾರೆ. ಸೊ ಈ ಥರದ ಜನಗಳ ಮಧ್ಯೆ ಅವರಿಬ್ಬರು ನನ್ನ ಪ್ರಕಾರ ಏನಂತ ತಪ್ಪೇನು ಮಾಡಿಲ್ಲ ಅಂತ ನನಗನ್ಸುತ್ತೆ. ಓಕೆ, ಸೊ ಇದಾದಮೇಲೆ ನಿನ್ನೆ ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ಮಾತಾಡಬೇಕು ಅಂತಂದರೆ ರಾಶಿಕಾ ಅವರು ಅಗೇನ್ ರಕ್ಷಿತಾ ಜೊತೆಗೆ ಕಿತ್ತಾಟ ನಡೆಯುತ್ತೆ ಅಲ್ಲಿ. ಸೊ ಅಡುಗೆ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತೆಲ್ಲ ಅಂದರು. ಎರಡು ಕಡೆಯಿಂದ ಕೂಡ ತಪ್ಪಿದೆ. ಒಂದು, ರಕ್ಷಿತಾ ಸ್ಟಾರ್ಟಿಂಗಲ್ಲಿ ರಾಶಿಕಾ ಗ್ಯಾಪ್ ಕೊಟ್ಟು ಅವರೇ ಅಂತೆ, ಅದೇನು ಮರ್ಯಾದೆ ಕೊಟ್ಟಂಗಿತ್ತ ಕಳೆದಂಗಿತ್ತ ಅರ್ಥ ಆಗಿಲ್ಲ. ಆ ಒಂದು ಪದ ಅವಳಿಗೆ ರಾಶಿಕಾಗೆ ಬೇಜಾರಾಗಿದೆ. ಅವಳು ಬಂದು ಕೇಳಿದ್ರೆ ಇವಾಗ ನಾನು ಮಾಡಲ್ಲ ಅಂತ ಹೇಳ್ತೀನಿ ಅಂತ ಅಲ್ಲಿ ಅಶ್ವಿನ್ ಜೊತೆ ಮಾತಾಡಿದ್ರು ಅಡುಗೆನ. ಅಲ್ಲೂ ಕೂಡ ಅಷ್ಟೇ, ಅಲ್ಲಿ ನಮ್ಮ ಯಾರು ರಾಶಿಕಾನು ಬೇಕು ಅಂತಲೇ ಹೇಳಿದ್ದು, ಕೈಗೆ ಅಂತ ಒಂದು ಅಡುಗೆ ಮಾಡದೇ ಇರೋ ಅಷ್ಟೇನು ಗಾಯಗಳಾಗಿರಲಿಲ್ಲ, ಬಿಕಾಸ್ ಅದಾದಮೇಲೆ ಟಾಸ್ಕ್ ಕೂಡ ಆಡಿದ್ದಾರೆ. ಸೊ ಅಟ್ಲೀಸ್ಟ್ ಅಲ್ಲಿ ಕೇಳ್ಕೊಂಡ್ರು, ಬಟ್ ರಕ್ಷಿತಾ ಕೇಳಲಿಲ್ಲ. ಅಗೇನ್ ಅಲ್ಲಿ ಅಷ್ಟೇ ಒಂದು ಸೈಲೆಂಟಾಗಿ ಅಥವಾ ಅಷ್ಟೇ ಒಂದು ನಮ್ರತೆಯಿಂದ ಮಾತಾಡ್ಬೋದಾಗಿತ್ತು ರಕ್ಷಿತಾ ಜೊತೆಗೂ ಕೂಡ, ಬಿಕಾಸ್ ಅಲ್ಲಿ ಬಾಯಿ ಮುಚ್ಕೊಂಡಿರು, ಎಲ್ಲದರಲ್ಲೂ ಅಡ್ಡಬತ್ತಿಯ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಬಂತು. ಅದರ ಮಧ್ಯೆ ಅಲ್ಲಿ ಅಶ್ವಿನಿ ಅವರು ಕೂಡ ಒಂದು ಡಿಸ್ಕಷನಲ್ಲಿ ಭಾಗವಹಿಸಿದ್ರು. ಅವಶ್ಯಕತೆ ಇರಲಿಲ್ಲ, ಬಿಕಾಸ್ ಅವ್ರದ್ದು ಅಡುಗೆ ಡಿಪಾರ್ಟ್ಮೆಂಟ್ ಅಲ್ಲ, ಅವ್ರು ಕ್ಲೀನಿಂಗ್ ಡಿಪಾರ್ಟ್ಮೆಂಟು. ಅವ್ರು ಕ್ಲೀನಿಂಗ್ ನೋಡ್ಕೊಂಡಿದ್ರೆ ಮುಗ್ದೋಗಿರೋದು. ಸುಮ್ಮನೆ ಬಂದು ಇಲ್ಲಿ ಅದ್ರ ಮಧ್ಯೆ ಬಂದು ಅಶ್ವಿನಿ ಬರೋ ತೋರಿಸಿದ್ರು. ಅಲ್ಲಿ ಅಗೇನ್ ರಕ್ಷಿತಾಗೆ ಟಾರ್ಗೆಟ್ ಮಾಡಿ ಕಿತ್ತಾಡೋ ರೀತಿಯಲ್ಲಿ ಮಾಡಿದ್ರು. ಇದು ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಓಕೆ, ಸೊ ಇದಾದಮೇಲೆ ಕಬಡ್ಡಿ ಟಾಸ್ಕು ಅಂತ ಬಂದಾಗ ಅಲ್ಲಿ ಚೆನ್ನಾಗಿ ಮಾಡಿದ್ರು. ಯಾರು ಬ್ಲೂ ಟೀಮ್ ಅವರು 2 ಸಾರಿ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಆ ಬಟ್ಟೆ ವಿಷಯ ಅಂತೂ ನೀವು ನೋಡಬೇಕು, ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಬೇಕು ಅಂತ ಮಾಡಿಲ್ಲ, ಬಟ್ ಆಗಿದೆ, ಖಂಡಿತವಾಗ್ಲೂ ತಪ್ಪಾಗಿದೆ. ಅದು ಅಟ್ಲೀಸ್ಟ್ ರಘು ಹೇಳಿದ್ದ ಮೇಲೆ ಆದರೂ ಕೂಡ ಸೊ ಅಲ್ಲಿ ಟೀಮ್ ಅವರು ಸ್ಪಂದನಾದ್ರಾಗಿರ್ಬೋದು, ರಾಶಿಕಾದ್ರಾಗಿರ್ಬೋದು ಬಿಡ್ಬೋದಾಗಿತ್ತು. ಆ್ಯಂಡ್ ಅಲ್ಲಿ ನಮ್ಮ ರಕ್ಷಿತಾ ಕೂಡ ಅಷ್ಟೇ, ಅಲ್ಲಿ ಕಣ್ಣಿಗೆಲ್ಲ ಮಣ್ಣು ಎರಚುವಂಥದ್ದು ಕೂಡ ಅದು ಸರಿಯಲ್ಲ. ರಾಶಿಕಾದ್ರೂ ಆಗಿರ್ಬೋದು ಅಥವಾ ಸ್ಪಂದನಾದ್ರೂ ಆಗಿರ್ಬೋದು, ಬೇಕು ಅಂತ ಹೇಳಿರೋಂಥದ್ದಲ್ಲ, ಅದು ಮಿಸ್ಟೇಕ್ಲಿ ಆ್ಯಂಡ್ ಗೇಮ್ ಆಡೋವಂಥ ಇದರಲ್ಲಿ ಸೊ ಆ ಒಂದು ಭರದಲ್ಲಿ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಅದನ್ನ ಕವರ್ ಕೂಡ ಮಾಡಿದ್ರು. ಅಲ್ಲಿಗೇ ಅದು ಗೇಮ್ ಕೂಡ ಸ್ಟಾಪ್ ಮಾಡಿದ್ರು ಕ್ಯಾಪ್ಟನ್ ರಘು ಅವರು. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಮಿಸ್ಟೇಕ್ಸ್ ಆಗಿರೋವಂಥದ್ದು ಖಂಡಿತವಾಗ್ಲೂ ಆ ಸ್ಟಾಪ್ ಬೇಗ ಮಾಡಲಿಲ್ಲ. ಸ್ಟಾಪ್ ಅಂದ ತಕ್ಷಣ ರಾಶಿಕಾ ಆ್ಯಂಡ್ ಯಾರು ಸ್ಪಂದನ ಬೇಗ ಎದ್ದೇಳಲಿಲ್ಲ. ಸೊ ಅದು ಅವ್ರು ಮಾಡಿರೋಂಥ ಮಿಸ್ಟೇಕು. ಆ್ಯಂಡ್ ಈ ಕಡೆ ರಕ್ಷಿತಾ ಕಡೆಯಿಂದ ಕೂಡ ಅಷ್ಟೇ ಮಣ್ಣು ಎಸೆದಿರೋವಂಥದ್ದು, ಅದು ಕೂಡ ನನ್ನ ಪ್ರಕಾರ ಮಿಸ್ಟೇಕೇ. ಕೊನೆಯಲ್ಲಿ ಗಿಲ್ಲಿ ಆ್ಯಂಡ್ ರಾಶಿಕಾ ಇಬ್ಬರ ಮಧ್ಯೆ ಕೂಡ ಜಗಳ ಆಯಿತು. ಬಿಕಾಸ್ ಗಿಲ್ಲಿಗೆ ಅನಿಸಿರೋದು ಏನಂತಂದರೆ ಬಟ್ಟೆ ಇದು ಮಾಡಿದ್ರು ಕೂಡ ಅವರು ಟಾಸ್ಕ್ ಆಡೋದು ಸ್ಟಾಪ್ ಮಾಡಲಿಲ್ವಲ್ಲ ಅನ್ನೋವಂಥದ್ದು. ಅದಕ್ಕಿಂತ ಮುಂಚೆ ರಾಶಿಕಾ ಜೊತೆಗೂ ಕಿತ್ತಾಟ ಆಗಿತ್ತು. ಸೊ ಅದೆಲ್ಲ ಮರ್ಜಾಗಿ ಏನಾಯಿತು, ಇಲ್ಲಿ ಒಂದು ರೀತಿಯಲ್ಲಿ ಕಿತ್ತಾಟಕ್ಕೆ ಒಂದು ನಾಂದಿ ಹಾಡ್ದಂಗೆ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಟಾಸ್ಕ್ ಗೆದ್ದ ಮೇಲೂ ಕೂಡ ಅಷ್ಟೇ ಒಬ್ಬರನ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಮಾಡಬೇಕಂತಂದಾಗ ಗಿಲ್ಲಿಯಲ್ಲಿ ಪಟ್ಟು ಹಿಡ್ದ, ನಾನಂತೂ ಬಿಟ್ಕೊಡಲ್ಲ ಬೇರೆ ಯಾರಿಗೂ ಕೂಡ, ನಾನೇ ಆಗ್ತೀನಿ ಅಂತ ಹೇಳಿದ್ರು. ಅಲ್ಲಿ 6 ವೋಟ್ ಬರುತ್ತೆ ರಾಶಿಕಾಗೆ. ಆ್ಯಂಡ್ ಸ್ಪಂದನ ಆ್ಯಂಡ್ ಗಿಲ್ಲಿ ಅವರಿಬ್ಬರು ಕೂಡ ನಾವೇ ಆಗಬೇಕು ಅನ್ನೋ ರೀತಿಯಲ್ಲಿ ಹಠ ಹಿಡಿತಾರೆ. ಅದ್ರ ಮೆದ್ದೆ ಆ ಒಂದು ಇದನ್ನೇ ಕ್ಯಾನ್ಸಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ಎಲ್ಲರದ್ದು ಒಂದು ಪರ್ಸ್ಪೆಕ್ಟಿವ್ಗಳಿದ್ದಾವೆ. ಅಟ್ಲೀಸ್ಟ್ ಸ್ಪಂದನಾಗಿ ಬಿಟ್ಕೊಡ್ಬೋದಿತ್ತು, ಬಿಕಾಸ್ ಸ್ಪಂದನ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ರಾಶಿಕಾ ಅಂತೂ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡಿದ್ದಾರೆ. ಮಾತು ಅದು ಇದು ಓಕೆ, ಕ್ರಿಂಜ್ ಎಲ್ಲ ಓಕೆ, ಬಟ್ ಆಟ ಅಂತ ಬಂದಾಗ ಎಲ್ಲೋ ಬಿಟ್ಕೊಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಅಟ್ಲೀಸ್ಟ್ ರಾಶಿಕಾಗಿಲ್ಲ ಅಂದರೂ ಕೂಡ ಸ್ಪಂದನಾಗಾದರೂ ಕೊಡ್ಬೋದಾಗಿತ್ತು. ಹೊರಗಡೆ ಹೆಂಗೆ ಪ್ರಾಜೆಕ್ಟ್ ಆಗ್ತಿದೆ ಅಂತಂದರೆ ರಾಶಿಕಾ ಬೇಕು ಅಂತಲೇ ಏನೋ ಟಿ ಶರ್ಟ್ ಎಳೆದಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ರಾಜೆಕ್ಟ್ ಆಗ್ತಾ ಇದೆ. ನನ್ನ ಪ್ರಕಾರ ಆ ಥರದ್ದು ಅಲ್ಲ ಅಂತ ಅನ್ಕೊತೀನಿ. ಅಷ್ಟು ಕನ್ನಡ ಬಿಗ್ ಬಾಸಲ್ಲಿರುವಂಥ ಹೆಣ್ಮಕ್ಳು ಅಷ್ಟು ಕೆಟ್ಟವರಲ್ಲ ಅಂತ ನನಗೆ ಗೊತ್ತಿದೆ ಅನಿಸುತ್ತೆ.
ಅದು ಗೊತ್ತಿಲ್ಲ. ವೀಕೆಂಡಲ್ಲಿ ಗೊತ್ತಾಗುತ್ತೆ ಯಾರು ಸರಿ, ಯಾರು ತಪ್ಪು, ಯಾರು ನಾಟಕ ಮಾಡಿದ್ರು, ಯಾರು ಹೈಡ್ರಾಮಾ ಮಾಡಿದ್ರು, ಯಾರು ಏನೇನಾಗಿದೆ ಅನ್ನೋವಂಥದ್ದು ಸುದೀಪ್ ಸರ್ ಮುಂದೆ ಎಲ್ಲ ಕೂಡ ಬಯಲಾಗುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಸದ್ಯಕ್ಕೆ ಹೊಡೆದಲ್ಲಷ್ಟೇ, ಮುಂದಿನ ಸಿಗೋವರೆಗೂ ಬಾಯ್.